ಸಿದ್ದೇಶ್ವರ ಶ್ರೀಗಳು ಇನ್ನೊಂದು ಕಡೆ ಹೇಳ್ತಾರೆ, ಸಮಾಧಾನಕ್ಕೆ ಸಮವಾದ ವಸ್ತು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಕತ್ತಲೆಯ ಮಾರ್ಗ ತುಳಿಯುವ ಮತ್ತು ಬೆಳಕಿನ ಮಾರ್ಗ ಹಿಡಿಯುವ ಎರಡು ಬಗೆಯ ಜನರು ಇರ್ತಾರೆ. ಶಾಂತಿಪೂರ್ಣ ಬದುಕಿಗೆ ಬೆಳಕಿನ ಮಾರ್ಗ ಮತ್ತು ದುಃಖಮಯ ಬದುಕಿಗೆ ಕತ್ತಲೆಯ ಮಾರ್ಗಗಳು ಇವೆ. ಪರಿಣಾಮಗಳನ್ನು ಆಲೋಚಿಸದೆ ವಿನಾಶಕ ಕೃತ್ಯಗಳಲ್ಲಿ ತೊಡಗಿದವರು ಕತ್ತಲೆಯ ಮಾರ್ಗದಲ್ಲಿ ಮತ್ತು ಪರಿಣಾಮಗಳನ್ನು ಪರಿಗಣಿಸಿ ಬದುಕಿನ ವೈಭವ ಹಂಚಿಕೊಳ್ಳಬೇಕೆನ್ನುವರು ಬೆಳಕಿನ ಮಾರ್ಗದಲ್ಲಿ ಸಾಗುತ್ತಾರೆ. ಬೆಲೆ ಬಾಳುವ ವಸ್ತುಗಳ ಪರಿವೆ ಇಲ್ಲದಿದ್ದರೆ ಜೀವನ ಕತ್ತಲಮಯವಾಗುತ್ತದೆ. ಅರಿವು ಇದ್ದರೆ ಜೀವನ ಬೆಳಕಮಯ ಆಗುತ್ತದೆ. ಶಾಂತಿ ಸಮಾಧಾನಕ್ಕೆ ಹೆಚ್ಚು ಬೆಲೆಯೋ ಅಥವಾ ಭೌತಿಕ ಜೀವನಕ್ಕೆ ಹೆಚ್ಚು ಬೆಲೆಯೋ ಎಂದು ಯೋಚಿಸಬೇಕು. ಬದುಕು ವಸ್ತುಗಳ ಮೇಲೆ ನಿಂತಿಲ್ಲ, ಬದುಕು ಅನುಭವಗಳ ಮೇಲೆ ನಿಂತಿದೆ. ಬಂಗಾರದ ಬಟ್ಟಲಕ್ಕಿಂತ ಬಂಗಾರದ ಬಟ್ಟಲಿನಲ್ಲಿರುವ ನೀರಿಗೆ ಹೆಚ್ಚು ಬೆಲೆ ಇದೆ. ಬಂಗಾರ ಬಿಡಬಹುದು, ನೀರು ಬಿಟ್ಟರೆ ನಡೆಯುವುದಿಲ್ಲ. ಒಂದೆಡೆ ಸಂಪತ್ತು, ಅಧಿಕಾರ, ಮಾನ, ಮರ್ಯಾದೆ, ಇನ್ನೊಂದೆಡೆ ಶಾಂತಿ ಸಮಾಧಾನ ಇದ್ದರೆ ಶಾಂತಿಗೆ ಸಮನಾದ ವಸ್ತು ಈ ಜಗತ್ತಿನಲ್ಲಿ ಇಲ್ಲವೆಂದು ಅರಿಯಬೇಕು. ತಲೆಗೆ ಕಿರೀಟ, ಜೈಕಾರ ಎಲ್ಲವೂ ಇರಬಹುದು, ಆದರೆ ಮನಸ್ಸಿಗೆ ಸಮಾಧಾನ ಇರದಿದ್ದರೆ ಏನು ಪ್ರಯೋಜನ? ಅಸತ್ಯಕ್ಕಿಂತ ಸತ್ಯದ ಕಡೆಗೆ, ವಿನಾಶದಿಂದ ಅಮೃತತ್ವದ ಬಳಿಗೆ, ಕತ್ತಲೆಯಿಂದ ಬೆಳಕಿನತ್ತ, ನಾಶವಾಗುವ ವಸ್ತುವಿನಿಂದ ನಾಶವಾಗದ ವಸ್ತುವಿನತ್ತ ಸಾಗಬೇಕು. ಸರಿ ತಪ್ಪುಗಳ ಅರಿವು ಇಲ್ಲದ ಮನುಷ್ಯನಿಂದ ಅವನಿಗೆ ಜಗತ್ತಿಗೂ ಹಾನಿಯಿದೆ. ಆದರೆ ಅದು ಹಾಗೆ ಆಗಬಾರದು. ಅದು ಬೆಳಕಿನ ಬದುಕು ಆಗಬೇಕು. ಗಳಿಸಿದವರ ಹತ್ತಿರ ಸಂಪತ್ತು ಉಳಿದಿಲ್ಲ. ಸಂಪತ್ತು ತಣ್ಣಗೆ ಮಲಗಲು ಬಿಡುವುದಿಲ್ಲ. ಆದುದರಿಂದ ಸರಿ ತಪ್ಪು ಎಂದು ಗೊತ್ತಾಗುವ ಜ್ಞಾನ ಗಳಿಸಬೇಕು. ಸತ್ಯ ಮತ್ತು ಅಸತ್ಯ ಗೊತ್ತಾಗಬೇಕು. ಯಾವುದು ಇರುತ್ತದೆ, ಅದು ಯಾವಾಗ ಇರುತ್ತದೆ, ಯಾವುದೂ ಇರುವುದಿಲ್ಲ, ಅದು ಯಾವಾಗ ಇರುವುದಿಲ್ಲ ಎಂಬ ದೃಷ್ಟಿ ಬೆಳೆಸಿಕೊಳ್ಳಬೇಕು. ಭೂಮಿ, ನೀರು, ಆಕಾಶವೇ ಸಂಪತ್ತು ಎಂದು ಭಾವಿಸಬೇಕು. ಬದುಕಿನಲ್ಲಿ ಕೇವಲ ಲಾಭ ಹಾನಿ ಲೆಕ್ಕಾಚಾರ, ಸಂಸಾರದ ದ್ವಂದ್ವ, ಸ್ಪರ್ಧೆ ಬೇಡ. ನಾವು ಸಂಪಾದಿಸಲು, ಹೋರಾಡಲು, ಹೊಡೆದಾಡಲು, ಪೈಪೋಟಿ ನಡೆಸಲು ಈ ಜಗತ್ತಿಗೆ ಬಂದಿಲ್ಲ. ನಾನು ಮತ್ತು ಇತರರು ಹಿತವಾಗಿ ಇರಬೇಕು ಎನ್ನುವುದೇ ಸತ್ಯವಾಗಬೇಕು. ಜಗತ್ತಿನಲ್ಲಿ 4 ಬಗೆಯ ಜನರು ಇರುತ್ತಾರೆ. ದುಃಖ ನನಗೆ ಬೇಡ, ಜಗತ್ತಿನಲ್ಲಿ ಯಾರಿಗೂ ದುಃಖ ಬೇಡ ಎನ್ನುವವರು ಮೊದಲನೆಯವರು. ನನಗೂ ಒಂದಿಷ್ಟು ಜ್ಞಾನ ಆಗಲಿ, ಜನರಿಗೆ ಜ್ಞಾನ ಸಿಗಲಿ, ನನಗೆ ತಿಳಿದುದೇ ಸತ್ಯವಲ್ಲ. ಎಲ್ಲ ದಿಕ್ಕುಗಳಿಂದ ಜ್ಞಾನ ನಮ್ಮ ತಲೆಗೆ ಪ್ರವೇಶ ಮಾಡಬೇಕು. ವಿಚಾರಗಳು ಮತ್ತು ಮನಸ್ಸು ಮುಕ್ತವಾಗಿ ಹರಿಯುತ್ತಾ ಇರಬೇಕು. ಜಗತ್ತಿನಲ್ಲಿ ಇಂಥ ಜ್ಞಾನವನ್ನು ಬಯಸಿ ದೇವರನ್ನು ಪ್ರಾರ್ಥಿಸುವವರು ಎರಡನೆಯವರು. ಅನ್ನ ನೀರು ಸಂಪಾದಿಸುತ್ತಾ ಇರುತ್ತಾರೆ. ನೋಡಿದಾಗ ಮನಸ್ಸು ಅರಳಿಸುವುದು ನಿಜವಾದ ಸಂಪತ್ತು. ಮಗುವಿಗೆ ತಾಯಿ ಸಂಪತ್ತು. ಸಂಪತ್ತಿನಿಂದ ಸುಖ, ನಲಿವು ಹೆಚ್ಚಾಗುತ್ತದೆ. ನಿರ್ಭಯ ಜನರ ಸದ್ಭಾವನೆ ಸಂಪತ್ತು. ನೀನೇ ಸಂಪತ್ತು ಎಂದು ಭಾವಿಸುವರು ಮೂರನೆಯವರು. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು ಎನ್ನುವರು ನಾಲ್ಕನೆಯವರು. ಈ ರೀತಿಯಾಗಿ 4 ರೀತಿಯ ಜನರು ಇರುತ್ತಾರೆ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ.